ಅಧ್ಯಾಯ 6 ಚಕ್ರಗಳು. ಯೋಗದಲ್ಲಿ ಪರಿಣಿತರಾದ ಆರ್ಥರ್ ಅವಲನ್ ಅವರು ತಮ್ಮ ಸರ್ಪಿಣಿ ಶಕ್ತಿ ಪುಸ್ತಕದಲ್ಲಿ ತಮ್ಮೊಳಗೆ ಅರಿತುಕೊಳ್ಳಬಹುದಾದ ಚಕ್ರಗಳ ಬಗ್ಗೆ ವಿವರವಾಗಿ ವಿವರಿಸಿದ್ದಾರೆ. ಈ ಪುಸ್ತಕದ ಉದ್ದೇಶಕ್ಕಾಗಿ ಉಪನಿಷತ್ ಶ್ಲೋಕಗಳಿಂದ ಬಂದ ಕೆಳಗಿನ ಶಂಕರ-ಹಾಕರ ಟಿಪ್ಪಣಿಗಳನ್ನು ಓದಬಹುದು. ಮೂಲಾಧಾರ ರಥದಲ್ಲಿ, ಆಸನ ದ್ವಾರದ ಮಧ್ಯದಲ್ಲಿ, ಯೋನಿಯ ರೂಪದಲ್ಲಿ 3 ಕಡ್ಡಿಗಳನ್ನು ಹೊಂದಿರುವ ಬ್ರಹ್ಮಚಕ್ರವಿದೆ. ಯೋನಿಯಲ್ಲಿ ಅಗ್ನಿ ಮತ್ತು ಕಾಮರೂಪ ಪೀಠವಿದೆ. ಈ ಮೂಲಾಧಾರ ಚಕ್ರವು 4 ಹಂತಗಳನ್ನು ಹೊಂದಿದೆ. 6 ಹಂತದ ಅವಧಿವತ್ ಚಕ್ರವು ಉಪಸದ ಬುಡದಲ್ಲಿದೆ. ಪಶ್ಚಿಮಕ್ಕೆ ಎದುರಾಗಿರುವ ಹವಳದ ಮೊಗ್ಗಿನಂತಹ ಲಿಂಗವಿದೆ. ಸಕಲ ಲೋಕವ ಶಂಕರದ ಸ್ಥಾನವಾದ ಒಡಿಯಾನ ಪೀಠವಿದೆ. 3ನೇಯದು 5 ಸುರುಳಿಗಳನ್ನು ಹೊಂದಿರುವ ನಬೀ ಸಸುರಂ. ಅಲ್ಲಿ ಅತ್ಯಂತ ಅದ್ಭುತವಾದ ಓಂ ಮತ್ತು ಕುಂಡಲಿನಿ ದೇವಿಯ ಸೂಕ್ಷ್ಮರೂಪವನ್ನು ಧ್ಯಾನಿಸಿ. ಅವಳು ಎಲ್ಲಾ ಆಶೀರ್ವಾದಗಳನ್ನು ನೀಡುತ್ತಾಳೆ. ಅದು ಮಣಿಪುರ ಚಕ್ರ. ಮೇಲೆ 8 ಹಂತಗಳನ್ನು ಹೊಂದಿರುವ ಹೃದಯ ಚಕ್ರ ಮತ್ತು ಮಧ್ಯದಲ್ಲಿ ಒಂದು ಲಿಂಗ. ಅದರ ಮೇಲೆ 4 ಸ್ಥಳಗಳಲ್ಲಿ ಇರಿಸಲಾದ ಕಂದಚಕ್ರವಿದೆ. ಅದರ ಎಡ ಮತ್ತು ಬಲಬದಿಗಳಲ್ಲಿ ಇಡ ಪಿಂಗಲ ನಾಡಿಗಳನ್ನು ಮತ್ತು ಮಧ್ಯದಲ್ಲಿ ಬಿಳಿ ಸುಷುಮ್ನಾವನ್ನು ಧ್ಯಾನಿಸಿ. ಅದರ ಮೇಲೆ ಗುದದ್ವಾರದಲ್ಲಿ 10-12 ಹಂತದ ಚಕ್ರವಿದೆ. ಅಲ್ಲಿಂದ ಅಮೃತವು ಹೆಚ್ಚಾಗುತ್ತದೆ ಮತ್ತು ಮುಂಭಾಗದ ಹಲ್ಲುಗಳ ಬೇರುಗಳಿಗೆ ಹರಡುತ್ತದೆ. ಅಲ್ಲಿ ಶೂನ್ಯತೆಯನ್ನು ಧ್ಯಾನಿಸಿ ಮತ್ತು ಶಾಂತಪೂರ್ವ ಬಾಯಿಯನ್ನು ಹೊಂದಿರಿ. 7ನೇಯದು ಹುಬ್ಬುಗಳ ಮಧ್ಯದ ಚಕ್ರ. ಅದು ಹೆಬ್ಬೆರಳಿನ ಅಗಲವಾಗಿದೆ. ಅಲ್ಲಿ ಬುದ್ಧಿಶಕ್ತಿಯ ಜ್ವಾಲೆಯಂತಹ ಬೆಳಕು ಮತ್ತು ಎಲ್ಲಾ ಪದಗಳನ್ನು ನೀಡಲಾಗಿದೆ. ಅದರ ಮೇಲೆ ಅಜ್ಞಾಚಕ್ರ ಮತ್ತು ಬ್ರಹ್ಮ ಅಂದ್ರವಿದೆ. ಮೋಕ್ಷವನ್ನು ನೀಡುವ ಜಲಂಧರ ಪೀಠವಿದೆ. 9ನೇಯದು ಆಕಾಶಚಕ್ರ. ಮೇಲಕ್ಕೆ ಅರಳುವ 6 ಹಂತಗಳ ಮಧ್ಯದಲ್ಲಿ ಪರಮಥಿಕೋನ. ಅದು ಪೂರ್ಣಗಿರಿ ಪೀಠ. ಇದು ಎಲ್ಲಾ ಆಶೀರ್ವಾದಗಳನ್ನು ನೀಡುತ್ತದೆ. 2. ಮೇಲೆ ತಿಳಿಸಿದ ಚಕ್ರಗಳ ಮೇಲೆ ಸೂಕ್ಷ್ಮ ದ್ರಷ್ಟಾರರು ಮೆದುಳಿನ ಪ್ರದೇಶದಲ್ಲಿ ಪ್ರಣವದ ಸೂಕ್ಷ್ಮ ಮನಸ್ಸಿನ ಸೂಕ್ಷ್ಮ ಅಂಶಗಳ ಬಗ್ಗೆ ಧ್ಯಾನ ಮಾಡುತ್ತಾರೆ. ಮೇಲಿನ ಪರಬ್ರಹ್ಮ, ಮಹಾಬಿಂದು ಮತ್ತು ಅವುಗಳ ಆಯಾ ರೂಪಗಳಿಂದ ಚಕ್ರಗಳನ್ನು ನಾನು ವಶ್ಯರಹ ಪದ್ಧತಿಯ ಪ್ರಕಾರ ತೆಗೆದುಕೊಂಡು ಕೆಳಗೆ ಬರೆದಿದ್ದೇನೆ. ಮಹಾಬಿಂದು, ಉನ್ಮಣಿ, ಸಮಾನ ವ್ಯಾಪಿಕಾ ಶಕ್ತಿ, ನಾದಾಂತ ನಾಥ, ರೋದಿನಿ, ಅರ್ಥ, ಚಂದ್ರ, ಬಿಂದು. ಕೆಳಗಿನ 6 ಚಕ್ರಗಳಲ್ಲಿ 2 ಊರ್ಧ್ವಾಧಾರಗಳ ನಡುವೆ ಕೆಲವು ಶೂನ್ಯತೆಗಳಿವೆ. ಅದೇ ರೀತಿ 2 ಬೇರುಗಳ ನಡುವೆ ಸುರಂತಿ ಮೂಡಿಚುವಿನಂತೆ. ಈ ನಿಟ್ಟಿನಲ್ಲಿ 2ನೇ ಅಧ್ಯಾಯ 2ನೇ ಜಪ್ತವನ್ನು ನೋಡೋಣ. ಮೇಲಿನ ಉರ್ವಾ ಚಕ್ರದಲ್ಲಿ ಮಹಾಬಿಂದುವಿನ 4 ಚಕ್ರಗಳು ಆ ಜಪ್ತದಲ್ಲಿ ಸಗುಣ ಶಿವನಲ್ಲಿ ಮುಳುಗಿವೆ ಎಂದು ತೋರುತ್ತದೆ. 3. ಕೆಲವು ಸೂಕ್ಷ್ಮದರ್ಶನ ಶಾಸ್ತ್ರಗಳು ಸ್ವಾಧಿಷ್ಠಾನದಂತಹ ಕೆಳಗಿನ ಚಕ್ರಗಳನ್ನು ಧ್ಯಾನಿಸುವ ಮೂಲಕ ಅಭಿಸಾರ ಮಾರ್ಗಗಳನ್ನು ತ್ಯಜಿಸಲಾಗುತ್ತದೆ ಮತ್ತು ಅನ್ವೇಷಕನನ್ನು ಕೆಳಮಾರ್ಗಕ್ಕೆ ತಳ್ಳಲಾಗುತ್ತದೆ ಎಂದು ಹೇಳಿವೆ. ವಾಸ್ತವದಲ್ಲಿ ಅದಕ್ಕೆ ಯಾವುದೇ ಸ್ಥಳವಿಲ್ಲ. ಯೋಗದ ಗುರಿ ಕೆಳಮುಖವಾಗಿರುವ ಸ್ಪಾಧನಗಳನ್ನು ಮೇಲ್ಮುಖವಾಗಿರುವವುಗಳಾಗಿ ಪರಿವರ್ತಿಸುವುದು ಮತ್ತು ಉರ್ವಾಧಾರಗಳ ಸಾರವನ್ನು ಎಳೆದ ಸಂತೋಷವನ್ನು ಹೊಂದಿರುವ ಉತ್ಪಾದಿಸುವುದು, ಬಿಡುಗಡೆಯಾಗುವ ದ್ರವವನ್ನು ನಿರ್ಬಂಧಿಸುವುದು ಮತ್ತು ಹತ್ತಿರದ ಲೈಂಗಿಕ ಅಂಗಗಳ ಅಂತರ ಅಂಗಾಂಶಗಳನ್ನು ಮಸಾಜ್ ಮಾಡುವುದು ಮತ್ತು ದ್ರವವನ್ನು ಮೇಲಕ್ಕೆ ಎಳೆಯುವುದು ಯೋಗ ಪ್ರಕೃತಿ. ಮೇಲ್ಜಾತಿಯವನು ಬಿಡುಗಡೆಯಾದ ಕೊಳವೆಯನ್ನು ಒಲಿಯುವ ಮೂಲಕ ಮತ್ತು ಪುನರ್ಯೌವನಗೊಳಿಸುವಿಕೆ ಎಂಬ ಚಿಕಿತ್ಸೆಯನ್ನು ಮಾಡುವ ಮೂಲಕ ಇದನ್ನೇ ಮಾಡುತ್ತಾರೆ. 4. ಮತ್ತು ಕೆಲವರು ನಮ್ಮ ಯೋಗ ಗ್ರಂಥಗಳಲ್ಲಿ ಆಜ್ಞಾಚಕ್ರಕ್ಕೆ ಚಕ್ರ ಧ್ಯಾನವನ್ನು ನಮಗೆ ಸೂಚಿಸಲಾಗಿಲ್ಲ ಎಂದು ಹೇಳಿದ್ದಾರೆ. ಮೇಲೆ ತಿಳಿಸಲಾದ ಉರ್ವಧಾರಗಳನ್ನು ಸೂಚಿಸುವ ಸಸಗಳನ್ನು ಅವರು ನೋಡಿಲ್ಲ ಎಂದು ತೋರುತ್ತದೆ. 5. ಮೇಲೆ ತಿಳಿಸಲಾದ ಎಲ್ಲಾ ಚಕ್ರಗಳು ಮೊದಲ ಅಧ್ಯಾಯದಲ್ಲಿ ಉಲ್ಲೇಖಿಸಲಾದ 5 ಕೋಶಗಳಿಂದ ವ್ಯಾಪಿಸಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಬಿಷಪ್ ಲೆಡ್ಫೋರ್ಡ್ನಂತಹ ಸೂಕ್ಷ್ಮದ್ರಷ್ಟಾಂತಿಗಳು ಮೂಲಚಕ್ರದಂತಹ ಚಕ್ರಗಳು ಅನ್ನಮಯ ಕೋಶವನ್ನು ಆವರಿಸುವ ಸೂಕ್ಷ್ಮ ಕವಚದಲ್ಲಿ ಗೋಚರಿಸುತ್ತವೆ ಎಂದು ಹೇಳಿದ್ದಾರೆ. ಆದರೆ ಪ್ರಾಣಮಯ, ಮನೋಮಯ ಮೊದಲ ಕೋಶಗಳಲ್ಲಿ ಈ ಚಕ್ರದ ಆವಿರ್ಭಾವವು ತೀವ್ರವಾಗಿದೆ ಎಂದು ಹೇಳಬಹುದು. ಇದಕ್ಕೆ ಪುರಾವೆಯಾಗಿ ಡೌಸ್ ಒಬ್ಬ ಸಾಮಾನ್ಯ ಮನುಷ್ಯ ಮತ್ತು ಸಾಧಕದಲ್ಲಿ ಶ್ರೇಷ್ಠತೆ ಪಡೆದ ಯೋಗಿಯ ಸೂಕ್ಷ್ಮಕೋಶಗಳಲ್ಲಿನ ವ್ಯತ್ಯಾಸಗಳನ್ನು ಈ ಕೆಳಗಿನಂತೆ ವಿವರಿಸಿದ್ದಾರೆ. 6. ಸಾಮಾನ್ಯ ಮನುಷ್ಯನ ಸೂಕ್ಷ್ಮರೂಪವು ಪ್ರತಿಯೊಂದು ದೇಹವು ಕಿರಣಗಳಿಂದ ಮಾಡಲ್ಪಟ್ಟಿದೆ ಮತ್ತು ಏರುತ್ತಿರುವ ಮತ್ತು ಬೀಳುವ ಹೊಳಪನ್ನು ಹೊಂದಿರುವಂತೆ ಕಾಣಿಸಿಕೊಂಡಿತು. ಒಂದು ಮೋಡವು ಮರೀಚಿಕೆಯಂತೆ ರೂಪವನ್ನು ಸುತ್ತುವರಿದಿದೆ. ಅವುಗಳ ಆಂತರಿಕ ರೂಪಗಳು ಗಾಜಿನ ಪೆಟ್ಟಿಗೆಯಲ್ಲಿರುವಂತೆ ಕಾಣುತ್ತಿದ್ದವು. ಪ್ರತಿಯೊಂದು ರೂಪಕ್ಕೆ ಸೇರಿದ ಪ್ರಮಾಣ, ಆಕೃತಿ, ವರ್ಣ ಮತ್ತು ಹೊಳಪು ಗೋಚರಿಸುತ್ತಿದ್ದವು. ಅವುಗಳಿಂದ ಬರುವ ಮೋಡಗಳಿಂದಾಗಿ ಅವುಗಳ ಸ್ವಭಾವವು ಸ್ಪಷ್ಟವಾಗಿ ಕಾಣಿಸಿಕೊಂಡರೂ ಮೆದುಳು ಧರ್ಮದ ಕಿರೀಟದಂತೆ ಹೊಳೆಯುತ್ತಿತ್ತು. ಒಂದು ಮೆದುಳು ಇನ್ನೊಂದರಂತೆ ಅಲ್ಲದಿದ್ದರೂ ಎಲ್ಲವೂ ಸುಂದರವಾಗಿ ಕಾಣುತ್ತದೆ. ಸೂಕ್ಷ್ಮದೇಹವು ಮೇಲಿನ ಜಗತ್ತಿಗೆ ಹೋದಾಗ ಮೆದುಳಿನ ರಚನೆಯು ಭೌತಿಕ ದೇಹವನ್ನು ಹೋಲುವುದರಿಂದ ಹೆಚ್ಚು ಸುಂದರವಾಗಿ ಕಂಡುಬಂದಿತು. ಮೆದುಳು ಮತ್ತು ಇಡೀ ದೇಹದಿಂದ ಬೆಳಕಿನ ಪ್ರವಾಹಗಳು ಹರಿಯುತ್ತಿದ್ದವು. ಭೌತಿಕ ದೇಹಗಳಂತೆ ಅವುಗಳ ಪರಮಾಣುಗಳು ಮತ್ತು ಸಾರಗಳು ಗೋಚರಿಸುತ್ತಿದ್ದವು. 7. ತರಬೇತಿ ಪಡೆದ ಅನ್ವೇಷಕನ
ರೂಪ ಪರಮವಸ್ತುವಿನ ಮೇಲೆ ಧ್ಯಾನ ಮಾಡುವಾಗ ಮೆದುಳಿನ ಮೇಲಿನ ಭಾಗವು ಸುಂದರವಾಗಿ ಪ್ರಕಾಶಮಾನವಾಗಿರುವುದು ಕಂಡುಬಂದಿತು. ಮೆದುಳಿನ ಧರ್ಮಬೌದ್ಧ ಸಮತಲಗಳು ಒಂದು ರೀತಿಯ ಮೃದುವಾದ ಆಕಾಶ ಬೆಳಕನ್ನು ಉತ್ಪಾದಿಸಿದವು. ಅದು ಭೌತಿಕ ತಲೆಯಿಂದ 4 ಅಡಿ ಎತ್ತರಕ್ಕೆ ಹರಡಿತು ಮತ್ತು ಮೇಲ್ಭಾಗದಲ್ಲಿ ಬುದ್ಧಿಶಕ್ತಿ ಮತ್ತು ಪ್ರೀತಿಯ ಪ್ರವಾಹಗಳಿಂದ ಉಂಟಾಗುವ ಅನೇಕ ಬಣ್ಣಗಳ 20 ಇಂಚಿನ ವೃತ್ತವು ಕಂಡುಬಂದಿತು. ಇದು ಆತ್ಮದ ಬೆಳಕು. ಪ್ರಾಣಶಕ್ತಿಗಳು ಕೆಳಮುಖವಾಗಿ ರೂಪುಗೊಂಡವು ಮತ್ತು ಮೇಲಕ್ಕೆ ಚಲಿಸುವಾಗ ಮನಸ್ಸು, ಬುದ್ಧಿಶಕ್ತಿ ಮತ್ತು ಹೃದಯದ ತಲೆಯು ಹೆಚ್ಚಿನ ತೇಜಸ್ಸನ್ನು ಪಡೆದುಕೊಂಡಿತು. ನೀವು ನಿಮ್ಮ ತಲೆಯ ಮೇಲೆ ನಿಮ್ಮ ಕೈಯನ್ನು ಇಟ್ಟರೆ ಕಾಣಿಸಿಕೊಳ್ಳುವ ಪ್ರಭಾವರಿಯ ಚಿತ್ರದಲ್ಲಿ ಧ್ಯಾನದ ವಿಶೇಷ ಗುಣಗಳ ಜೊತೆಗೆ ಬುದ್ಧಿಶಕ್ತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಚಕ್ರಗಳು ಸಹ ಒಟ್ಟಿಗೆ ಬಂದಿರುವುದನ್ನು ನೀವು ನೋಡುತ್ತೀರಿ. ಈ ಹಂತದಲ್ಲಿ ಅಪರೂಪದ ಧ್ಯಾನಗಳು ಮತ್ತು ಬೌದ್ಧಿಕ ಬೆಳವಣಿಗೆಗಳು ಅವನ ಸೂಕ್ಷ್ಮ ಮನಸ್ಸಿನಲ್ಲಿ ಸ್ಫೂರ್ತಿ ಪಡಬಹುದು. ಅವುಗಳನ್ನು ತಿಳಿಸುವ ಶಬ್ದದ ರೂಪಗಳು ಸಹ ಉದ್ಭವಿಸಬಹುದು. ಅಂತಹ ಬುದ್ಧಿವಂತಿಕೆಗಳು ಹೊರಗಿನ ಇತರ ಮಹಾನ್ ಆತ್ಮಗಳಲ್ಲಿಯೂ ಇರಬಹುದು. ಇಲ್ಲದಿದ್ದರೆ ಅನ್ವೇಷಕನ ಬುದ್ಧಿಶಕ್ತಿಯನ್ನು ಅನ್ವೇಷಕನ ಸೂಕ್ಷ್ಮ ಮನಸ್ಸಿನ ಸೂಕ್ಷ್ಮ ವೇಗದಿಂದ ತಿಳಿಯಬಹುದು. ಈ ರೀತಿಯಾಗಿ ಅನೇಕ ಅದ್ಭುತವಾದ ಗ್ರಂಥಗಳು, ಜ್ಞಾನದ ಗ್ರಂಥಗಳು, ಈ ಲೋಕ ಮತ್ತು ಸ್ವರ್ಗದಲ್ಲಿನ ಬುದ್ಧಿವಂತಿಕೆಯ ಅಭಿವ್ಯಕ್ತಿಗಳು, ನಾಶವಾಗುವ ಸೃಷ್ಟಿಗಳು ಮತ್ತು ಶಾಶ್ವತ ಸೃಷ್ಟಿಗಳು ಇವೆಲ್ಲವೂ ಅವನ ಬುದ್ಧಿಶಕ್ತಿಯ ಮೇಲೆ ಬೆಳಕನ್ನು ಚೆಲ್ಲಿದಂತೆ ಪ್ರಕಾಶಮಾನವಾಗಿ ಹೊಳೆಯುತ್ತವೆ. 8. ಇತರ ಮಹಾನ್ ಋಷಿಗಳ ಸಹಾಯವಿಲ್ಲದೆ ತನ್ನ ಸ್ವಂತ ಮನಸ್ಸಿನ ಬೆಳಕಿನ ಮೂಲಕ ಎಲ್ಲವನ್ನೂ ನೋಡಲು ಸಂಪೂರ್ಣ ಅನ್ವೇಷಕನಿಗೆ ಸಾಧ್ಯವೇ? ಆದಾಗ್ಯೂ ಒಬ್ಬ ವಿದೇಶಿ ಮಹಾನಾತ್ಮದ ಕೈಯಿಂದ ನಡೆಸಲ್ಪಟ್ಟಂತೆ ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಕಣ್ಣುಗಳಿಂದ ಉನ್ನತ ಪ್ರಪಂಚಗಳ ದರ್ಶನವನ್ನು ನೋಡಬಹುದು ಮತ್ತು ಸಿದ್ಧಿಯ ನಿವಾಸಗಳ ಬಗ್ಗೆ ಧ್ಯಾನಿಸಬಹುದು.